ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ತಾತ ಕೇಳ್ಕೊತಾ ಇರ್ತಾರೆ, ಬಂದ್ಬಿಡಮ್ಮ ನಮ್ಮ ಮನೆಗೆ, ಈ ನೋಡು ಇಲ್ಲೆಲ್ಲ ನಿನಗೆ ನನಗೆ ತುಂಬ ಅರ್ಥ ಆಗ್ತಾಯಿದೆ. ನೋಡ್ಬಿಟ್ಟು ಎಷ್ಟು ಗಲೀಜಾಗಿದ್ದಾರೆ ಇಲ್ಲಿ, ನಿನಗೆ ಯಾವ ವಾತಾವರಣನೂ ಅಡ್ಜಸ್ಟ್ ಆಗೋದಿಲ್ಲ. ನಿನಗೆ ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಕರ್ಕೊಂಬರ್ಬೇಕು, ಎಲ್ಲದಕ್ಕೂ ನಿನಗೆ ತೊಂದರೆ ಆಗ್ತಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ತಿರ್ತಾರೆ. ಯಾರಪ್ಪ ಹೇಳಿದ್ದು ನಿಮಗೆ, ನನಗಿಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂತ ವಿಮಲ ಹೇಳ್ತಾ ಇರ್ತಾಳೆ. ಆವಾಗ ಅವರು ಆಟಾಡ್ದವರೆಲ್ಲ ಬರ್ತಾರೆ. ಏನಿದು ಆಚೆ ನಿಂತಿದ್ದೀರಲ್ಲ, ಓಹ್ ನಿಮ್ಮ ಅಪ್ಪ ಬಂದಿದ್ದಾರಾ, ಅವ್ರ ಜೊತೆ ಚೆನ್ನಾಗಿ ಮಾತಾಡಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಅಲ್ಲೇ ಅವರೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಕರೆಂಟ್ ಹೋಗ್ಬಿಡುತ್ತೆ. ಆವಾಗ ಆ ಕುಡ್ಕ ಬರ್ತಾನೆ, ಹೋಗಿ ಅಲ್ಲಿ ನೋಡೋಗು ಎಲ್ಲಿ ಕರೆಂಟ್ ಹೊಂಟೋಯ್ತು ಅಂತ ಕೇಳ್ತಾರೆ ಆ ಅಮ್ಮ. ಆವಾಗ ಅಲ್ಲಿ ಟ್ರಿಪ್ ಆಗಿರುತ್ತೆ, ನಾನು ಸರಿ ಮಾಡ್ತೀನಿ ಇರು ಅಂತ ಹೋಗ್ಬಿಟ್ಟು ಅಲ್ಲಿ ಹೋಗಿ ಚೇಂಜ್ ಮಾಡ್ತಾರೆ. ಪಟ್ಟಂತ ಕರೆಂಟ್ ಬರುತ್ತೆ. ಒಟ್ಟವ್ರದವ್ರು ಒಬ್ಬರು, ವಿಮಲಮ್ಮ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು, ನಾನು ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೆ, ತಗೊಳ್ಳಿ ಪ್ರಸಾದ ಅಂತ ಹೇಳ್ಬಿಟ್ಟು ಮನೆಯವ್ರಿಗೆ ಎಲ್ರಿಗೂ ಪ್ರಸಾದ ಕೊಡ್ತಾರೆ. ಪ್ರಸಾದ ಕೊಟ್ಬಿಟ್ಟು, ಸರಿ ಅಪ್ಪ ಅಮ್ಮನ ಜೊತೆ ಮಾತಾಡೋದು ತುಂಬ ಇರುತ್ತೆ, ನೀವು ಮಾತಾಡ್ಕೊತ ಇರ್ರಿ, ನಾವೆಲ್ಲ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವರು ಒಟ್ಟಾಡ್ದವರೆಲ್ಲ ಹೊಂಟೋಗ್ಬಿಡ್ತಾರೆ. ಆ ಕುಡ್ಕೊಂಡು, ವಿಮಲಮ್ಮ ಚೆನ್ನಾಗಿ ಮಾತಾಡಿ ನೀವು, ನಾನು ಹೋಗ್ತೀನಿ ಬಾಯ್ ಅಂತ ಹೇಳ್ಬಿಟ್ಟು ಅವನು ಹೊಂಟೋಗ್ಬಿಡ್ತಾನೆ. ಆವಾಗ ವಿಮಲ ಹೇಳ್ತಾಳೆ, ನೋಡಿದ್ರಪ್ಪ ಇಲ್ಲಿ ಒಟ್ಟಾಡ್ದವರು ಎಲ್ಲರೂ ಸಂಬಂಧಿಕರ ಥರ ತುಂಬ ಚೆನ್ನಾಗಿ ವಿಚಾರಿಸ್ಕೊತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಇನ್ನೊಬ್ರು ಒಟ್ಟಾಡ್ದವ್ರು ಬಂದ್ಬಿಟ್ಟು, ವಿಮಲಮ್ಮ ಅವ್ರದ್ದು ಮಾತ್ರೆ ಖಾಲಿಯಾಗೋಗಿತ್ತು ಅಂದ್ರಲ್ಲ, ತಗೊಂಬಂದಿದ್ದೀನಿ ತಗೊಳ್ರಿ ಅಂತ ಹೇಳ್ಬಿಟ್ಟು ಅವರು ಮಾತ್ರೆನ ಸಿದ್ದು ಕೈಲಿ ಕೊಟ್ಬಿಟ್ಟು ಹೋಗ್ತಾರೆ. ನೋಡ್ರಿ ನಮ್ಮ ಮನೇಲಿ ಅನಸೂಯ ಅಮ್ಮ ನನ್ನ ಸ್ವಂತ ಅಕ್ಕನ ಥರ ನೋಡ್ಕೊತಾರೆ, ಮತ್ತು ನನ್ನ ಮಕ್ಕಳು ಮತ್ತು ನನ್ನ ಸೊಸೆ ಎಲ್ಲರೂ ನನ್ನ ಎಷ್ಟು ಚೆನ್ನಾಗಿ ಕಾಳಜಿ ಮಾಡ್ತಾರೆ. ಆ ದೀಪನು ನಮ್ಮನ್ನ ಚೆನ್ನಾಗಿ ನೋಡ್ಕೊತಾಳೆ. ಅದಕ್ಕೂ ಮೀರಿದ್ದು ಇವರೆಲ್ಲ ನಮ್ಮ ಮನೆಯವರು, ಈ ಒಟ್ಟಾರ್ದವ್ರು ನೋಡ್ರಿ, ಅವರು ನಮ್ಮ ಕಷ್ಟ ಸುಖ ವಿಚಾರಿಸೋದಲ್ದೇ ಯೋಗಕ್ಷೇಮ ವಿಚಾರಿಸ್ಕೊಂಡು ಅದ್ರ ಜೊತೆಗೆ ನಮ್ಗೇನಾದ್ರು ಕಷ್ಟ ಇದೆ ಅಂದರೆ ಎಲ್ಲರೂ ಬಂದು ನಿಂತ್ಕೊಂಡು ನಮಗೆ ಸಹಾಯ ಮಾಡ್ತಾರೆ. ಇಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಪ್ಪ, ಕೊಡೋ ಪ್ರೀತಿಗೆ ನನಗೆ ತುಂಬ ಖುಷಿಯಾಗಿದ್ದೀನಿ ನಾನು ಅಂತ ವಿಮಲ ಹೇಳ್ತಾ ಇರ್ತಾಳೆ. ಅನಸೂಯ ಅಮ್ಮ ಹೇಳ್ತಾರೆ, ಇಲ್ಲ ವಿಮಲಮ್ಮ ಅವರೇ, ತಾತ ಬಂದು ಕರಿತಾ ಇದ್ದಾರೆ ಅಂದರೆ ನೀವು ಅವ್ರ ಮನೆಗೆ ಹೋಗಬೇಕು, ನೀವು ಬಾಳಿ ಬದುಕಿದ ಮನೆಯಲ್ಲಿ ನೀವು ಇದ್ರೇ ಚೆನ್ನಾಗಿರುತ್ತೆ ಅಂತ ಅವ್ರು ಅಷ್ಟೊಂದು ಹೇಳ್ತಿದ್ದಾರೆ ಅಂದರೆ ನೀವು ಅಲ್ಲೋಗೋದೇನೆ ಸರಿ, ನೀವು ಅಲ್ಲಿಗೆ ಹೋಗ್ಬಿಡಿ ಅಂತ ಹೇಳ್ತಾ ಇರ್ತಾರೆ. ಆಗ ಸಿದ್ದು ಮತ್ತು ಶಾರದಾನೂ ಹೇಳ್ತಾರೆ, ತಾತ ಎಷ್ಟು ಹೇಳ್ತಿದ್ದಾರೆ ಅಂದರೆ ಅಮ್ಮ ನೀವು ಅಲ್ಲೋಗೋದೇನೆ ಸರಿ, ನೀವು ಅಲ್ಲಿಗೆ ಹೋಗ್ಬಿಡಿ, ಅಲ್ಲಿ ನಿಮಗೆಲ್ಲ ವ್ಯವಸ್ಥೆನೂ ಇದೆ, ನೀವು ಚೆನ್ನಾಗಿರ್ತೀರ, ಅಲ್ಲಿ ಹೋಗ್ಬಿಡು ಅಂತ ಹೇಳ್ತಾ ಇರ್ತಾರೆ. ಫಸ್ಟಿಗೆ ನೀವು ಹೇಳಿದ್ದು ನೋಡಿ ನನಗೂ ಅಲ್ಲಿಗೆ ಬರಬೇಕು ಅಂತ ತುಂಬ ಅನ್ನಿಸ್ತು ಅಪ್ಪ, ಆದರೆ ನಾನು ಇಲ್ಲಿ ಕಷ್ಟದಲ್ಲಿದ್ದೀನಿ, ನಾನು ಇಲ್ಲಿ ಏನು ಪರಿಸ್ಥಿತಿಲಿದ್ದೀನೋ ಅಂತ ನನಗೆ ಅಯ್ಯೋ ಪಾಪ ಅಂತ ಅಂದು ನೀವು ಕರ್ಕೊಂಡು ಹೋಗ್ತಿದ್ದೀರಾ ಅಂದರೆ ನನಗೆ ಅಲ್ಲಿಗೆ ಹೋಗಬಾರ್ದು ಅಂತ ಅನ್ನಿಸ್ತಾ ಇದೆ. ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋ ಈ ನನ್ನ ಫ್ಯಾಮಿಲಿ ಬಿಟ್ಟು, ನನ್ನ ಮಗ ಸೊಸೆನ ಬಿಟ್ಟು ನಾನು ಎಲ್ಲಿಗೂ ಬರಬಾರ್ದು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಿರ್ತಾಳೆ. ನಿನಗೆ ಎಷ್ಟು ಇರಬೇಕು, ನಾನು ಅಪ್ಪನಾದವನು ಬಂದ್ಬಿಟ್ಟು ಎಷ್ಟು ಅಂಗಲಾಚಿ ನಾನು ಬೇಡ್ಕೊತಾ ಇದ್ದೀನಿ, ಆದ್ರೂ ನೀನು ಬರೋದಿಲ್ಲ ಅಂತ ಮಕ್ಕಳ್ದಂಗೆ ಹೇಳ್ತಾ ಇದೆಯಲ್ಲ ಅಂತ ತಾತ ಹೇಳ್ತಾ ಇರ್ತಾರೆ. ಹೊತ್ತಾದ್ಮೇಲೆ, ಇಲ್ಲಪ್ಪ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ವಿಮಲ ಹೇಳ್ತಾಳೆ. ಆವಾಗ ಅವ್ರಿಗೆ, ನನಗೆ ಇದೇ ಬೇಕಾಗಿತ್ತು, ನನಗೀಗ ಎಷ್ಟು ಸಂತೋಷ ಆಗ್ತಾಯಿದೆ ಗೊತ್ತಾ, ನನಗೆ ಈ ಸಂತೋಷ ತಡ್ಕೊಳೋದಕ್ಕಾಗ್ತಿಲ್ಲ, ಕೊನೆಗೂ ನೀನು ಬರ್ತೀನಿ ಅಂತ ಒಪ್ಕೊಂಡಲ್ಲ, ನಂಗೆ ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾರೆ ತಾತ. ಆವಾಗ ನಂದೊಂದು ಕಂಡೀಷನ್ ಇದೆಯಪ್ಪ ಅಂತ ಹೇಳ್ತಾರೆ. ಅಯ್ಯೋ ನಿಂದು ಏನೇ ಕಂಡೀಷನ್ ಇದ್ರೂ ಪರವಾಗಿಲ್ಲ ಅಮ್ಮ, ನಾನು ನೀನು ಕೇಳಿದ್ನೆಲ್ಲ ಕೊಡಿಸ್ತೀನಿ ಅಂತ ಹೇಳ್ತಿರ್ತಾರೆ. ನೀವು ನನಗೇನೂ ಕೊಡಿಸೋದು ಬೇಡ, ನನ್ನ ಕಂಡೀಷನ್ ಏನು ಅಂದರೆ, ನಾನು ಅಲ್ಲಿಗೆ ಬರಬೇಕು ಅಂದರೆ ನನ್ನ ಮಗ ಸೊಸೆನೂ ನನ್ನ ಜೊತೆ ಬರಬೇಕು, ಅವ್ರು ನನ್ನ ಚೆನ್ನಾಗಿ ನೋಡ್ಕೊತಾರೆ, ಅವ್ರು ಇಲ್ಲದೇ ಇರೋ ಪ್ಲೇಸು ಎಂಥ ಕೋಟಿ ಬೆಲೆ ಬಾಳೋದನ್ನು ನನಗೆ ತೃಣಕ್ಕೆ ಸಮಾನ, ನನಗೆ ಅವರಿದ್ರೇ ಖುಷಿ ಆಗೋದು ಅಂತ ಹೇಳ್ತಿರ್ತಾರೆ. ಅದು ಮಾತ್ರ ಖಂಡಿತ ಸಾಧ್ಯ ಇಲ್ಲ, ನನಗೆ ಮೋಸ ಮಾಡಿದವರು, ನಮ್ಮ ಮನೆಗೆ ದ್ರೋಹ ಮಾಡಿದವ್ರನ್ನ ನಾನು ಯಾವತ್ತೂ ಕ್ಷಮಿಸೋದು ಇಲ್ಲ, ನಮ್ಮ ಮನೆಗೆ ಸೇರಿಸೋದು ಇಲ್ಲ ಅಂತ ತಾತ ಹೇಳ್ತಿರ್ತಾರೆ. ಹಂಗಾದ್ರೆ ನಾನು ಬರೋದಿಲ್ಲ ಅಂತ ಹೇಳ್ತಿರ್ತಾಳೆ. ಇದೇ ಕೊನೆ ಮಾತಾ ಅಂತ ಕೇಳ್ತಿರ್ತಾರೆ. ಹೌದು, ನನ್ನ ಮಗ ಸೊಸೆ ಎಲ್ಲಿರ್ತಾರೋ ಅದೇ ನನ್ನ ಪ್ರಪಂಚ, ಅದೇ ನನ್ನ ಸ್ವರ್ಗ ಇದ್ದಂಗೆ, ನಾನು ಅಲ್ಲೇ ಇರ್ತೀನಿ, ನಾನು ಬರೋದಿಲ್ಲ ಅಂತ ಹೇಳ್ತಿರ್ತಾರೆ. ತಾತಂಗೆ ತುಂಬ ಬೇಜಾರಾಗುತ್ತೆ, ಬೇಜಾರು ಮಾಡ್ಕೊಂಡು ನಿಂತಿರ್ತಾರೆ. ನಿಮ್ಮ ಕಾರ್ ತುಂಬ ಇವತ್ತಿಂದ ವೆಯ್ಟ್ ಮಾಡ್ತಿದೆಯಪ್ಪ, ಮನೆಯಲ್ಲೂ ಸುಮಿತ್ರಾ ಮತ್ತು ದಶರಥ ಅಣ್ಣ ಎಲ್ಲರೂ ಕಾಯ್ತಾ ಇರ್ತಾರೆ, ನೀವು ಹೊರಡಿ ಅಂತ ಹೇಳ್ತಾರೆ. ಆವಾಗ ಬೇಜಾರು ಮಾಡ್ಕೊಂಡು ತಾತ ಅಲ್ಲಿಂದ ಕಾರ್ ಹತ್ಕೊಂಡು ಹೊಂಟೋಗ್ಬಿಡ್ತಾರೆ. ಮನೇಲಿ ಜ್ಯೋತಿಕಾ ಟೆನ್ಷನಲ್ಲಿ ಕೈ ಹತ್ರ ಎಲ್ಲ ಹಿಂಗೆ ಚಾಕು ತೊಗೊಂಡು ಹಿಂಗೆ ಹೊಡ್ಕೊತಾ ಇರ್ತಾಳೆ. ಆಗ ಶಕುಂತಲ ನೋಡ್ಬಿಟ್ಟು, ಅಯ್ಯೋ ಗೋಲ್ಡಿ ಏನು ಮಾಡಕ್ಕೆ ಕೊಟ್ಟಿದ್ಯಾ ನೀನು, ನಿನ್ಗೇನಾದರೂ ಹುಚ್ಚಿಗಿಚ್ಚು ಹಿಡ್ದಿದ್ಯಾ, ಹೆಂಗೆ ಈ ಚಾಕು ತೊಗೊಂಡು ಹಿಂಗೆ ಚುಚ್ತಾ ಇದೆಯಲ್ಲ, ಏನಾರ ಕೈಗೆ ಚುಚ್ಕೊಂಡ್ಬಿಟ್ರೆ ಏನು ಕತೆ ಅಂತ ಹೇಳ್ತಿರ್ತಾಳೆ. ನನಗೆ ಆಗ್ತಾ ಇರೋ ಟೆನ್ಷನ್ಗೆ ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಗರಾನಿ ಅಂತ ಹೇಳ್ತಿರ್ತಾಳೆ. ಏನಮ್ಮ ನಿಂಗೆ ಟೆನ್ಷನ್ನು, ಯಾಕೆ ಎಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ ಅಂತ ಕೇಳ್ತಾಳೆ. ನೀನು ನಿಜವಾಗ್ಲೂ ಈ ಥರ ಟೆನ್ಷನ್ ಮಾಡ್ಕೊಂಡೇ ಇರೋ ಥರ ನಾಟಕ ಆಡ್ತಾ ಇದೆಯೋ, ಅಥವಾ ನಿನ್ಗೇನು ಟೆನ್ಷನೇ ಇಲ್ವಾ ಒಂಚೂರು ಅಂತ ಕೇಳ್ತಿರ್ತಾಳೆ. ಟೆನ್ಷನ್ ಆಗೋಕ್ಕೆ
ಏನೈತೆ ಗೋಲ್ಡಿ ಅಂತ ಕೇಳ್ತಿರ್ತಾಳೆ. ಅಯ್ಯೋ ಇವಾಗ ತಾತ ಹೋಗಿ ಅಲ್ಲಿ ಕನ್ವಿನ್ಸ್ ಮಾಡೋದಕ್ಕೆ ಹೋಗಿದ್ದಾರೆ. ಇವಾಗ ಏನಾದ್ರೂ ವಿಮಲಮ್ಮನ ಮನೆಗೆ ಬನ್ನಿ ಅಂತ ಕರೆದ್ರೆ ಅವರು ನನ್ನ ಜೊತೆ ಶಾರದಾ ಮತ್ತು ಸಿದ್ದು ಬಂದ್ರೇ ನಾನು ಬರೋದು ಅಂತ ಹೇಳ್ತಾರೆ. ಆವಾಗ ಅವ್ರು ಟೋಟಲ್ ಫ್ಯಾಮಿಲಿನೇ ನಮ್ಮ ಮನೆ ಒಳಗಡೆ ಬಂದ್ಬಿಡಲ್ವಾ, ಆವಾಗ ಎಷ್ಟು ಕಷ್ಟ ಆಗುತ್ತೆ, ನಾವು ಇಷ್ಟು ದಿನ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಹೇಳ್ತಿರ್ತಾಳೆ. ಅಯ್ಯೋ ಆ ಥರದ್ದೆಲ್ಲ ಏನೂ ಆಗೋದಿಲ್ಲ, ನೀನು ಸುಮ್ಮನೆ ಇರೋ. ನಿಮ್ಮ ತಾತನ ಬಗ್ಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನಿಮ್ಮ ತಾತ ಒಂದು ಸತಿ ಕೋಪ ಮಾಡ್ಕೊಂಡು ಡಿಸೈಡ್ ಮಾಡ್ತು ಅಂದರೆ ಯಾರ ಮಾತನ್ನು ಕೇಳೋದಿಲ್ಲ ಅವರು. ನಿನಗೆ ಈಗ ಬಂದರೆ ಬೈ ಚಾನ್ಸು ವಿಮಲ ಬರ್ಬೋದು, ವಿಮಲನ ಬಿಟ್ಟು ಆ ಸಿದ್ದು ಮತ್ತು ಶಾರದನ ಮಕ್ಕ ಕಂಡ್ರೆ ಆಗೋದಿಲ್ಲ. ನನಗೆ ಏನು ನಂಬಿಕೆ ಇದೆಯೋ ಇಲ್ವೋ, ನಿಮ್ಮ ತಾತನ ಕೋಪದ ಮೇಲೆ ಮಾತ್ರ ನಂಗೆ ತುಂಬ ನಂಬಿಕೆ ಇದೆ. ಅವರು ಕೋಪದ ವಿಷಯಕ್ಕೆ ಬಂದರೆ ಜಮದಗ್ನಿ ಥರ ಸಿಕ್ಕಾಪಟ್ಟೆ ಕೋಪ ಅವ್ರಿಗೆ. ಅವ್ರು ಬೇಡ ಅಂದಿದ್ದನ್ನು ಯಾವತ್ತೂ ಹತ್ರಕ್ಕೆ ಸೇರಿಸೋದಿಲ್ಲ, ಅಂಥದ್ರಲ್ಲಿ ಇವ್ರು ಬರೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಿರ್ತಾಳೆ. ಆಗ ಸ್ವಲ್ಪ ಜ್ಯೋತಿಕಂಗೆ ಸಮಾಧಾನ ಆಗುತ್ತೆ. ನಿಜವಲ್ಲೂ ಗ್ರಾನಿ ನೀವು ಹೇಳ್ತಿರೋ ನಿಜನಾ ಅಂತ ಕೇಳ್ತಾಳೆ. ಹೌದು, ನಿಮ್ಮ ತಾತಂಗೆ ಕೋಪ ಜಾಸ್ತಿ, ಅವರು ಬೇಡ ಅಂದಿದ್ದನ್ನು ಯಾವತ್ತೂ ಹತ್ರಕ್ಕೆ ಸೇರಿಸೋದಿಲ್ಲ ಅಂತ ಹೇಳ್ತಿರ್ತಾಳೆ. ನೀವು ಹೇಳೋ ಥರನೇ ಆಗ್ಬಿಟ್ರೆ ನನಗಂತೂ ತುಂಬ ಸಂತೋಷ ಆಗುತ್ತೆ. ನಾನು ಅವರು ಎಲ್ಲರೂ ಬಂದು ಇಲ್ಲಿ ಸೇರ್ಕೊಂಡ್ಬಿಟ್ರೆ ಹೆಂಗಪ್ಪ, ಇಷ್ಟು ದಿನ ಕಷ್ಟಪಟ್ಟು ಹೆಂಗೋ ಕಲಿಸಿದ್ದೀವಿ, ಈಗ ತಿರ್ಗಾ ಅವ್ರನ್ನೆಲ್ಲ ಸೇರಿಸ್ಕೋಬೇಕಂತ ನಂಗೆ ಟೆನ್ಷನ್ ಆಗಿಬಿಟ್ಟಿತ್ತು ಅಂತ ಹೇಳ್ತಿರ್ತಾಳೆ. ಆ ಥರ ಎಲ್ಲ ಏನೂ ಆಗೋದಿಲ್ಲ, ನನ್ನ ಕೇಳು, ನಾನು ಹೇಳ್ತೀನಿ ನಿಮ್ಮ ತಾತನ ಬಗ್ಗೆ ಅಂತ ಹೇಳ್ತಿರ್ತಾಳೆ. ಆವಾಗ ಅವಳಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ವಿಮಲ್ಗೆ ಅವ್ರ ಅಪ್ಪ ಕಾರ್ ಹತ್ಕೊಂಡು ಹೋಗಾದ್ಮೇಲೆ ತುಂಬ ಬೇಜಾರಾಗ್ತಾ ಇರುತ್ತೆ. ನಮ್ಮಪ್ಪ ನಿಮ್ಮಿಬ್ಬರನ್ನು ಮನೆಗೆ ಸೇರಿಸೋದಕ್ಕೆ ಒಪ್ಕೊಳ್ಳಿಲ್ವಲ್ಲ ಅಂತ ಕಣ್ಣೀರು ಹಾಕ್ತಾ ಇರ್ತಾರೆ. ಅಮ್ಮ ನೀವು ಈ ಥರ ಕಣ್ಣೀರು ಹಾಕ್ಬೇಡಿ ಅಮ್ಮ, ನೀವು ಆ್ಯಕ್ಚುಲಿ ನೀವು ಅಲ್ಲಿಗೆ ಹೋಗಿದ್ರೇ ತುಂಬ ಚೆನ್ನಾಗಿರ್ತಿತ್ತು, ನೀವು ಎಲ್ಲರ ಜೊತೆನೂ ತುಂಬ ಖುಷಿಯಾಗಿರ್ತಾ ಇದ್ರಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ವಿಮಲಮ್ಮ ನೀವು ಅಲ್ಲಿಗೆ ಹೋಗಿದ್ರೆ ತುಂಬ ಚೆನ್ನಾಗಿರೋದು, ಅಲ್ಲಿ ಅವರು ತುಂಬ ತೊಂದರೆ ಆಗುತ್ತೆ ಅಂತ ಸ್ವಾಮಿಗಳು ಹೇಳಿದ್ದಾರೆ ಅಂದರೆ ಅದಕ್ಕೋಸ್ಕರ ತಾತ ಅವ್ರ ಕೋಪನೆಲ್ಲ ಹಠನೆಲ್ಲ ಬಿಟ್ಬಿಟ್ಟು ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕಿಂತ ಬಂದಿದ್ದರು, ನೀವು ಬರಲ್ಲ ಅಂತ ಹೇಳಿದವ್ರಿಗೆ ಎಷ್ಟು ಬೇಜಾರಾಯಿತೋ ಏನೋ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಪೇಪರ್ ಓದ್ತಾ ಇರ್ತಾನೆ. ಆವಾಗ ಸುಮಿತ್ರ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಸುಮಿತ್ರ ಒಂದು ನಿಮಿಷ ಬಾಯಿಲಿ ಅಂತ ಕರಿತಾನೆ. ಸುಮಿತ್ರ ಅಲ್ಲಿಗೆ ಬರ್ತಾಳೆ. ಎಲ್ಲಿ ಅಪ್ಪ ರಾತ್ರಿ ವಿಮಲನ ಕರೆಯೋದಕ್ಕೆ ಹೋಗಿದ್ರಲ್ಲ, ಬಂದ್ರ ಅಂತ ಕೇಳ್ತಿರ್ತಾನೆ. ರೀ ತುಂಬ ಲೇಟು ನೈಟ್ ಬಂದರು ಅನಿಸುತ್ತೆ ಅಂತ ಹೇಳ್ತಿರ್ತಾಳೆ. ಅಪ್ಪ ಎಷ್ಟೇ ಲೇಟ್ ಆಗಿದ್ರು ನಾನು ಒಂದು ಸತಿ ಬಂದು ಮಾತಾಡಿಸ್ಬಿಟ್ಟು ಹೋಗ್ತಾಯಿದ್ರು, ನೆನ್ನೆ ಬಂದು ನನ್ನ ಮಾತಾಡಿಸ್ಲಿಲ್ಲ, ಅದಕ್ಕೆ ಅವ್ರು ಬಂದ್ರೆ ಇಲ್ವಾ ಅಂತ ನನಗೆ ಡೌಟು ಅಂತ ಕೇಳ್ತಾ ಇರ್ತಾನೆ. ಅವರು ಇಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ತಾತ ಬರ್ತಾರೆ. ಅಪ್ಪ ಬನ್ನಿ, ನಾನು ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ವಿ ಅಂತ ಹೇಳ್ತಾರೆ. ಅವಾಗ ಅವ್ರು ಬಂದು ಅಲ್ಲಿ ಚೇರ್ ಮೇಲೆ ಕೂತ್ಕೊತಾರೆ. ಏನಪ್ಪ ವಿಮಲನ್ ಕರೆದ್ರ, ಅವಳು ಏನಾರು ಬರೋದಕ್ಕೆ ಒಪ್ಕೊಂಡ್ಲಾ ಅಂತ ಕೇಳ್ತಿರ್ತಾರೆ. ಅವಾಗ ಅಯ್ಯೋ ನಾನು ಕರೆದೆ, ಆದರೆ ಅವಳು ನನ್ನ ಮಗ ಸೊಸೆ ಬಂದ್ರೇ ನಾನು ಬರೋದು, ಇಲ್ಲಾಂದ್ರೆ ನಾನು ಬರೋದಿಲ್ಲ ಅಂತ ಮಕ್ಕಳ್ದಂಗೆ ಹೇಳ್ಬಿಟ್ಲು ಅಂತ ಹೇಳ್ತಿರ್ತಾರೆ. ಆಗ ಈ ಶಕುಂತಲಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರತ್ತೆ. ಗ್ರಾನಿ ಎಲ್ಲಿದ್ದೆ ನೀನು, ಬೇಗ ಬಾ ಇಲ್ಲಿ ಅಂತ ಫೋನ್ ಮಾಡಿಬಿಟ್ಟು ನೀನು ಬೇಗ ಬಾ, ಇಲ್ಲಿ ನಡೀತಾರೋ ಡ್ರಾಮಾ ನೋಡ್ರಿ ನಿಂಗೆ ತುಂಬ ಖುಷಿ ಆಗ್ಬಿಡುತ್ತೆ ಅಂತ ಹೇಳ್ತಿರ್ತಾಳೆ. ಜ್ಯೋತಿಕಾ ಕೆಳಗಡೆಗೆ ಬರ್ತಾಳೆ. ಆವಾಗ ಸುಮಿತ್ರ ಹೇಳ್ತಾ ಇರ್ತಾಳೆ, ವಿಮಲ ಯಾವತ್ತೂ ಅವ್ರ ಮಗ ಸೊಸೆನ ಬಿಟ್ಬಿಟ್ಟು ಬರೋದಿಲ್ಲ, ನಾನು ನಿಮಗೆ ಮೊದಲೇ ಹೇಳಿದೆ, ನೀವು ಹೋಗ್ಬಾರ್ದಾಗಿತ್ತು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅವಳಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಜ್ಯೋತಿಕಂಗೆ. ಈಗ ಹೆಂಗೆ ಫಿಟ್ಟಿಂಗ್ ಇಡ್ತೀನಿ ನೋಡಿ ಗ್ರಾನಿ ಅಂತ ಹೇಳ್ಬಿಟ್ಟು, ತಾತ ಇದೆಲ್ಲ ಶಾರದಂದೇನೆಸ್ಗೆ ಗೆಟಪ್ಪು, ನೀಟಾಗಿ ಅವ್ರಿಗೆ ಮುಂಚೆನೇ ಹೇಳ್ಕೊಟ್ಟಿರ್ತಾಳೆ, ಈ ಥರ ಏನಾರ ಬಂದು ಕರೆದ್ರೂ ನೀವು ಹೋಗ್ಬಾರ್ದು ಅಂತ. ಯಾವ ಥರ ಫಿಟ್ಟಿಂಗ್ ಇಟ್ಟಿದ್ದಾಳೆ ನೋಡ್ರಿ, ಅವಳು ಹೇಳ್ಕೊಟ್ಟಿರೋದ್ರಿಂದ ನೀವು ಇಷ್ಟೆಲ್ಲ ಆಗ್ತಾ ಇರೋದು, ನಮ್ಮ ಮನೇನ ಯಾವಾಗಲೂ ನೆಮ್ಮದಿಯಾಗಿರೋದಕ್ಕೆ ಬಿಡೋದೇ ಇಲ್ಲ ಅವಳು ಅಂತ ಹೇಳ್ತಿರ್ತಾಳೆ. ಆವಾಗ ಅವಳು ಮಾತಾಡ್ತಾ ಇರೋದನ್ನ ನೋಡಿ ದಶರಥಂಗೆ ಕೋಪ ಬರ್ತಾ ಇರುತ್ತೆ. ಎಲ್ಲರೂ ಮಾತಾಡ್ತಾ ಇರವಾಗಲೇ ಅಪ್ಪ ಅಂತ ಕರೆದಂಗೆ ಆಗುತ್ತೆ. ಆಚೆ ನೋಡಿದ್ರೆ ಅಲ್ಲಿ ವಿಮಲ ವಾಯ್ಸ್ ಕೇಳಿಸ್ತಾ ಇರುತ್ತೆ. ಆಚೆಗೆ ಬರ್ತಾರೆ. ಆಚೆಗೆ ಬಂದರೆ ಅಲ್ಲಿ ವಿಮಲ ಮತ್ತು ಸಿದ್ದು ಶಾರದಾ ಎಲ್ಲರೂ ಬಂದಿರ್ತಾರೆ. ಅವ್ರನ್ನ ನೋಡಿ ತಾತಂಗೆ ತುಂಬ ಖುಷಿ ಆಗುತ್ತೆ. ನೀನು ಬರೋದಿಲ್ಲ ಅಂದ್ಕೊಂಡಿದ್ದೆ, ನನ್ನ ಅದ್ರ ಕಣ್ಣೆಗೂ ಬಂದಿಲ್ಲಮ್ಮ ಅಂತ ತಾತ ತುಂಬ ಖುಷಿ ಪಡ್ತಾ ಇರ್ತಾರೆ. ನಾನು ಬರೋದಿಲ್ಲ ಅಂತ ಅಂದ್ಕೊಂಡಿದ್ರಪ್ಪ, ಆದರೆ ನಾನು ತುಂಬ ಯೋಚನೆ ಮಾಡಿದೆ. ನನ್ನ ಮಗ ಮತ್ತು ನನ್ನ ಸೊಸೆ ನಮಗೆ ತುಂಬ ಕನ್ವಿನ್ಸ್ ಮಾಡಿದ್ರು, ಇಲ್ಲ ನೀವು ತಾತಂಗೆ ಬೇಜಾರು ಮಾಡಬಾರ್ದು, ನೀವು ಅಲ್ಲೋಗೇ ಇರಬೇಕು ಅಂತ ನನಗೆ ಕನ್ವಿನ್ಸ್ ಮಾಡಿದ್ರು ಅಂತ ಹೇಳ್ತಿರ್ತಾಳೆ. ಅವ್ರ ಜೀವನದಲ್ಲಿ ಮಾಡಿರೋ ತುಂಬ ಒಳ್ಳೆ ಕೆಲಸ ಅದೇನೆ, ಅವ್ರನ್ನ ಕೊನೆಗೂ ನಮ್ಮ ಮನೆಗೆ ಬರಂಗೆ ಮಾಡೋದ್ರಲ್ಲ, ಇದೇ ಅವ್ರು ದಿ ಬೆಸ್ಟ್ ಕೆಲಸ ಮಾಡಿರೋದು ಅಂತ ತಾತ ಅವ್ರನ್ನ ಹೊಗಳ್ತಾ ಇರ್ತಾರೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.